ಒಬಿಸಿ ಸಮುದಾಯದ ಹಿಂದುಳಿದಂತ ಸಮುದಾಯದ ಮಾನ್ಯ ಸಿದ್ದರಾಮಯ್ಯರನ್ನ ಆ ಕುರ್ಜಿ ವಿಚಾರದಲ್ಲೇ ಜಗಳ ಮಾಡ್ಕೊಳ್ಳೋದು, ತ್ರಾಸ ಮಾಡೋದು, ಅವ್ರಿಗೆ ಕಿರಿಕಿರಿ ಮಾಡೋದು ಎಲ್ಲವನ್ನು ಕೂಡ ಮಾಡಂತ ಕೆಲಸ ಕಾಂಗ್ರೆಸ್ ಪಾರ್ಟಿ. ಸಿದ್ದರಾಮಯ್ಯರನ್ನ ಅವ್ರ ಮುಖದಲ್ಲಿ ನೋಡಿದಂತ ಟೈಮಲ್ಲಿ ಅವ್ರನ್ನ ಬಹಳಷ್ಟು ವರ್ಷಗಳ ಕಾಲ ನಾನು ನೋಡ್ಕೊಂತ ಬಂದಿದ್ದೀನಿ. ಅವ್ರ ಮುಖದಲ್ಲಿ ನೋಡಂತ ಟೈಮಲ್ಲಿ ನನಗೆ ಬಹಳಷ್ಟು ನೋವಾಯ್ತು. ಯಾಕಂದ್ರೆ ಅವ್ರ ಮುಖ ನೋಡಂತ ಟೈಮಲ್ಲಿ ತುಂಬಾ ಅವ್ರ ಮುಖದಲ್ಲಿ ಬಹಳಷ್ಟು ಆಗಿದ್ದಾರೆ ಅನ್ನೋಂಥದ್ದು ಕೂಡ ಕಾಣ್ತಾ ಇತ್ತು. ಇವತ್ತು ಕಾಂಗ್ರೆಸ್ ಪಾರ್ಟಿ ನಾಯಕರು ಎಲ್ಲರೂ ಕೂಡ ಹಿಂದುಳಿದಂತ ಸಮುದಾಯದ ನಾಯಕರು, ಒಬಿಸಿ ನಾಯಕರಾದಂತ ಸನ್ಮಾನ್ಯ ಸಿದ್ದರಾಮಯ್ಯರನ್ನ ಅವರೇನ ಹೈಕಮಾಂಡ್ ತೀರ್ಮಾನವನ್ನು ತಗೊಂಡು ಕೆಳಗಿಳಿಸಿದಾರೋ ಇದು ಬಹಳಷ್ಟು ಬೇಸರ, ಅಂದ್ರೆ ಬಹಳಷ್ಟು ನೋವು ತರಂತ ಕೆಲಸ ಕಾಂಗ್ರೆಸ್ ಇದೆ. ಇವತ್ತು ಸಿದ್ದರಾಮಯ್ಯರನ್ನ ಈ ರಾಜ್ಯದಲ್ಲಿ ದೊಡ್ಡ ನಾಯಕರು ಯಾವ ರೀತಿಯಲ್ಲಿ ಗೌರವದಿಂದ ನಡ್ಕೋಬೇಕಾಯ್ತೋ 3 ವರ್ಷಗಳ ಕಾಲ ಆ ರೀತಿ ನಡೆಸ್ಕೊಂಡಿಲ್ಲ ಕಾಂಗ್ರೆಸ್ ಪಾರ್ಟಿ. ಹಂಗಾಗಿ ಸಿದ್ದರಾಮಯ್ಯನವರು 3 ವರ್ಷಗಳ ಕಾಲ ಜಗ್ಗಾಟ ಮಾಡಿದಾರ. 3 ವರ್ಷಗಳ ಕಾಲ ಮುಖ್ಯಮಂತ್ರಿ ಆಗಿ ಅಲ್ಲಿ ಕುಂತು ಇವತ್ತು ಕಾಂಗ್ರೆಸ್ಸಿನ ನಾಯಕರು ಎಲ್ಲರೂ ಕೂಡ ಸೇರಿ ಅವ್ರನ್ನ ಯಾವ ರೀತಿಯಲ್ಲಿ ತ್ರಾಸ ಕೊಟ್ಟಿದ್ದಾರೆ. ಮುಖ್ಯಮಂತ್ರಿ ಸ್ಥಾನದಲ್ಲಿ ಒಂದು ಕ್ಷಣ ಕೂಡ ನೆಮ್ಮದಿಯಿಂದ ಕೂಡ್ಲಾರ್ದಂತ ಕೆಲಸ ಕಾಂಗ್ರೆಸ್ ನಾಯಕರು ಎಲ್ಲರೂ ಕೂಡ ಮಾಡ್ಕೊಂತ ಬಂದಾರ. ಒಂದು ಕಡೆ ನೋಡ್ರಿ, ಒಂದು ಕಡೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿ ಮುಂದುವರಿಬಾರ್ದು ಅಂದೇಳಿ ಒಂದು ಕಡೆ ಡಿ.ಕೆ. ಶಿವಕುಮಾರ್ ಅವರು ಕಾಳು ಎಳಿತಾರ. ಮತ್ತೆ ಯಾರು ಮುಖ್ಯಮಂತ್ರಿ ಆಗ್ಬೇಕಂದ್ರೆ ಎಐಸಿಸಿ ಅಧ್ಯಕ್ಷರಂತ ಮಲ್ಲಿಕಾರ್ಜುನ್ ಖರ್ಗೆ ಅವರು ಒಂದ್ ಕಡೆ ನಾನು ಬೇರೆಯವ್ರು ಆಗ್ಬೇಕು ಅಂದೇಳಿ ಅವ್ರು, ನಾನಂದ್ರೆ ನಾನಲ್ಲ ಅವ್ರು ಆಗ್ಬೇಕು ಅಂದೇಳಿ ಅವ್ರು ಒಂದ್ ಕಡೆ ಕಾಲಿಡುವಂತ ಕೆಲಸ ಆಗುತ್ತೆ. ಎಲ್ಲರೂ ಕೂಡ ಸೇರ್ಕೊಂಡು ಆ ಕುರ್ಜಿಯನ್ನು ಎಳೆದಾಡಿ ಆ ಕುರ್ಜಿಯನ್ನು ಇವತ್ತು ಸಿದ್ದರಾಮಯ್ಯರಿಂದ ಕಸ್ಕೊಂಡು ಇವರು ಬೇರೆಯವ್ರು ಕೊಡಂತ ಕೆಲಸ ಆಗಿದೆ. ಇವತ್ತು ಎಲ್ಲ ಕೂಡ ಎಳೆದಾಡ ಮೇಲೆ ಇನ್ನು ಆ ಕುರ್ಜಿದ ಬೆಲೆಯನ್ನು ಉಳಿತು. ಎಲ್ಲ ಸಡ್ಲಾಗಿ ಎಲ್ಲವನ್ನು ಕೂಡ ಮಾಡಿ ಬ್ಯಾಲೆನ್ಸ್ ತಪ್ಪಿ ಇವತ್ತು ಶಿವಕುಮಾರ್ ಅವರು ಯಶಸ್ವಿ ಆಗಿದ್ದಾರೆ. ಸಿದ್ದರಾಮಯ್ಯನ ತ್ರಾಸ ಕೊಟ್ಟು ತೊಂದರೆ ಮಾಡಿ ಅವ್ರೆಲ್ಲ ಕೂಡ ಕಷ್ಟ ಕೊಡ್ಲಾರ್ದಂತ ಕಷ್ಟಗಳೆಲ್ಲ ಕೊಟ್ಟು ಅವ್ರು ಎಳೆದಾಡಿದ ನಂತರ ಬ್ಯಾಲೆನ್ಸ್ ತಪ್ಪಿ ಇವತ್ತು ಶಿವಕುಮಾರ್ ಪಾಲಿಗೆ ಆಗಂತ ಕೆಲಸ ಆಗಿದೆ. ಹಂಗಾಗಿ ಇವತ್ತು ನೋಡಿದಂತ ಟೈಮಲ್ಲಿ ಇವತ್ತು ಸಿದ್ದರಾಮಯ್ಯವ್ರಿಗೆ ಅವ್ರ ಮನಸ್ಸಿನಲ್ಲಿ ಬಹಳಷ್ಟು ನೋವು ಆಗ್ತಾ ಇದೆ ಅಂತ ಮುಖದಲ್ಲಿ ಕಾಣ್ತಾ ಇದ್ದಾರೆ. ಈ ರಾಜ್ಯದಲ್ಲಿ ಬಹಳಷ್ಟು ದೊಡ್ಡ ಹಿಂಬಾಲಕರನ್ನು ಹೊಂದಿರುವಂತಹ ಸಿದ್ದರಾಮಯ್ಯರು ಕೂಡ ಬಹಳಷ್ಟು ನೋವಾಗಿದೆ. ಅವ್ರ ಸಮುದಾಯದ ಜನರು ಕೂಡ ನೋವಾಗಿದೆ. ಅವ್ರೇನು ಅಹಿಂದ ವರ್ಗದಿಂದ, ಕುರುಬ ಸಮುದಾಯದಿಂದ ಏನು ಅವರು ಹೊರೊಮ್ಮೆ ದೊಡ್ಡ ನಾಯಕರಾಗಿ ಇವತ್ತು ಮುಖ್ಯಮಂತ್ರಿಗಳಾಗಿ ಕೆಲಸ ಮಾಡಿದ್ರು, ಅವ್ರ ಹಿಂಬಾಲಕರು ನೋವಾಗಿದೆ, ಅವ್ರ ಸಮುದಾಯದ ಜನರು ಕೂಡ ನೋವಾಗಿದೆ. ಜೊತೆಲಿ ಅವರೆಲ್ಲರೂ ಕೂಡ ಸಮುದಾಯದ ಜನರೆಲ್ಲರೂ ಕೂಡ ನೋವುದಿಂದ ಬಹಳಷ್ಟು ಜನರು ಅವರೆಲ್ಲರೂ ಕೂಡ ಹೋರಾಟಗಳನ್ನು ಮಾಡಂತ ಕೆಲಸ ಮಾಡ್ತಾ ಇದ್ದಾರೆ. ನಾನು ರಾಹುಲ್ ಗಾಂಧಿ ಅವ್ರಿಗೆ ಒಂದು ಪ್ರಶ್ನೆ ಕೇಳ್ತೀನಿ. ರಾಹುಲ್ ಗಾಂಧಿ ಅವರೇ ತಾವು ಯಾವತ್ತು ಹೇಳಿದ್ರೆ ಕೂಡ ಓಬಿಸಿ ನಾಯಕರು ಅಂದೇಳಿ ಯಾರನ್ನ ಪ್ರಶ್ನೆ ಮಾಡ್ತೀರಿ? ಪ್ರಧಾನಮಂತ್ರಿಗಳೇ ಪ್ರಶ್ನೆ ಮಾಡ್ತಿರ್ತಾನ ರಾಹುಲ್ ಗಾಂಧಿ ಅವರು. ರಾಹುಲ್ ಗಾಂಧಿ ಅವರು ಪ್ರಶ್ನೆ ಮಾಡೋದೇನಂದ್ರೆ ಮೋದಿ ಅವ್ರ ಕ್ಯಾಬಿನೆಟ್ ಅಲ್ಲಿ ಎಷ್ಟು ಮಂದಿ ಓಬಿಸಿಗಳು ಇದಾರ, ಆ ಓಬಿಸಿಗಳು ಯಾರ್ಯಾರು ಇದಾರ ಅಂತೇಳಿ ನೋಡಂತ ಕೆಲಸ ಮಾಡ್ತಾರೆ. ಅದ್ರ ಬಗ್ಗೆ ಹೇಳಿಕೆಗಳನ್ನು ಕೊಡಂತ ಕೆಲಸ ಮಾಡ್ತಾನ. ನಂತರ ನೀವು ನೌಕರಿ ತಗೊಂಡಂತ ಟೈಮಲ್ಲಿ ಸೈನಿಕರಲ್ಲಿ ನಾವು ಏನನ್ನ ನೀವು ಓಬಿಸಿಗಳು ಎಷ್ಟು ಮಂದಿ ತಗೊಂಡಿರ ಅಂತ ಹೇಳ್ತಾರ. ಅದು ಯಾವುದೇ ವಿಚಾರವನ್ನು ನೋಡಿದಂತ ಟೈಮಲ್ಲಿ ಕೂಡ ಓಬಿಸಿಗಳನ್ನ ಅಂತ ಹೇಳಂತ ಮನುಷ್ಯ ಇವತ್ತು ದೇಶದಲ್ಲಿ ಇವತ್ತು ಕಾಂಗ್ರೆಸ್ ಪಾರ್ಟಿ ಎಷ್ಟು ಕಡೆ ಅಧಿಕಾರದಲ್ಲಿದೆ. ಆ ಅಧಿಕಾರದಲ್ಲಿ ಇದ್ದಂತ ಒಬ್ಬೇ ಒಬ್ಬ ನಾಯಕ ಅಂದ್ರೆ ಏಕಮಾತ್ರ ನಾಯಕ ಓಬಿಸಿ ನಾಯಕ ಸಿದ್ದರಾಮಯ್ಯನ ಇವತ್ತು ಕಾಂಗ್ರೆಸ್ ಪಾರ್ಟಿ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸಂತ ಕೆಲಸವಾಗಿದೆ. ನಾನು ರಾಹುಲ್ ಗಾಂಧಿ ಅವರು ತಾವೇನು ಮಾಡ್ತಾ ಇದ್ದೀರಲ್ಲ, ಇಷ್ಟು ದಿನಗಳ ಕಾಲ ಓಬಿಸಿ ಅಂತ ಬಾಯಿಡ್ಕೊಂಡ್ರಲ್ಲ, ಇವತ್ತು ಏಕಮಾತ್ರ ನಾಯಕ ಕಾಂಗ್ರೆಸ್ ಪಾರ್ಟಿಯಲ್ಲಿ ಮತ್ತೆ ದೇಶಕ್ಕೆಲ್ಲ ಕಾಂಗ್ರೆಸ್ ಪಾರ್ಟಿಯಲ್ಲಿ ನಾಯಕರನ್ನು ಇವತ್ತು ಕೆಳಗಿಳಿಸಂತ ಕೆಲಸ ತಾವೆಲ್ಲರೂ ಕೂಡ ಮಾಡಿದ್ರಿ. ಇವತ್ತು ಇದ್ರ ಬಗ್ಗೆ ಕಾಂಗ್ರೆಸ್ ಪಾರ್ಟಿ ಈ ವಿಚಾರದ ಬಗ್ಗೆ ಏನು ಹೇಳ್ತದೆ ಅನ್ನೋಂಥದ್ದು ಸಿದ್ದರಾಮಯ್ಯರನ್ನ ಇವತ್ತು ಕೆಳಗಿಳಿಸಂತ ಏನು ಕೆಲಸ ಮಾಡಿದಾರೆ ಅದ್ರ ಬಗ್ಗೆ ಉತ್ತರವನ್ನು ಕೊಡಬೇಕಾಗಿದೆ. ಅದಕ್ಕೋಸ್ಕರವಾಗಿ ಇವತ್ತು ಡಿ.ಕೆ. ಶಿವಕುಮಾರ್ ಅವರು ಅವರು ಡೆಲ್ಲಿಗೆ ಹೋಗ್ತಾ ಇದಾರ, ಇನ್ನೊಬ್ಬರ ಬೇರೆ ಕಡೆ ಹೋಗ್ತಾ ಇದಾರ, ಎಲ್ಲವನ್ನು ಕೂಡ ಮಾಡ್ಕೊಂಡು ಹೊಂಟಾರ. ಇದ್ರ ಬಗ್ಗೆ ರಾಹುಲ್ ಗಾಂಧಿ ಅವರು ಕೂಡ ಅದು ಉತ್ತರವನ್ನು ಕೊಡಬೇಕಾಗಿದೆ. ಇದೆಲ್ಲ ನೋಡಿದಂತ ಟೈಮಲ್ಲಿ
ಈ ರಾಜ್ಯದ ಜನರಂತೂ ನೋವಲ್ಲಿದ್ದಾರ. ಈ ರಾಜ್ಯದ ಜನರು ಹೆಂಗ್ ಎಷ್ಟು ನೋವಲ್ಲಿದ್ದಾರೆ ಅಂದ್ರೆ, ಸರ್ಕಾರ ಇರೋದು ಮುಖ್ಯ ಅಲ್ಲ. ಈಗ ಸಿದ್ದರಾಮಯ್ಯರು ಬದಲಾವಣೆ ಆಗಿದ್ದಾರೆ ಅನ್ನಂತ ನೋವು ಇದ್ರೆ ಕೂಡ ಈ ಕಾಂಗ್ರೆಸ್ ಪಾರ್ಟಿನೇ ತೊಲಗಬೇಕು ಈ ರಾಜ್ಯದಿಂದ ಅನ್ನಂತ ಸಂಕಲ್ಪವನ್ನು ಈ ರಾಜ್ಯದ ಜನರು ಮಾಡಿರೋ ಕಾರಣ ಮುಂದಿನ ದಿನಗಳಲ್ಲಿ 28ಕ್ಕೆ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಬರುತ್ತೆ. ಖಂಡಿತವಾಗಿ ಮುಂದಿನ ದಿನಗಳಲ್ಲಿ ಈ ರಾಜ್ಯದ ಜನರಿಗೆ ಯಾವ ರೀತಿಯಲ್ಲಿ ಸುರಕ್ಷಿತವಾಗಿ ಯಾವ ರೀತಿಯಲ್ಲಿ ಏನು ಮಾಡ್ಕೊಂಡು ಹೋಗ್ಬೇಕು ಅವೆಲ್ಲಗಳು ಭಾರತೀಯ ಜನತಾ ಪಾರ್ಟಿ ಮಾಡ್ಕೊಂಡಂತ ಕೆಲಸ ಮಾಡ್ತಿದೆ. ಇವತ್ತು ಸಿದ್ದರಾಮಯ್ಯವ್ರನ್ನ OBC ನಾಯಕರ ಕೆಳಗಿಳಿಸಿ ಬಹಳ ದೊಡ್ಡ ತಪ್ಪನ್ನು ಮಾಡುವಂತ ಕೆಲಸ ಕಾಂಗ್ರೆಸ್ ಪಾರ್ಟಿ ಮಾಡಿದೆ. ಇವತ್ತು ಸಿದ್ದರಾಮಯ್ಯರಿಗೆ ನೋವು ತರಂತ ಕೆಲಸ, ಅವ್ರ ಅಭಿಮಾನಿಗಳಿಗೆ ನೋವು ತರಂತ ಕೆಲಸ, ಅವ್ರ ಸಮುದಾಯಕ್ಕೆ ನೋವು ತರಂತ ಕೆಲಸ ಕಾಂಗ್ರೆಸ್ ಪಾರ್ಟಿ ಮಾಡ್ಕೊಂತ ಬಂದಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಟ್ರೋಲ್ ಆಗ್ತಿದೆ. ಅಂದ್ರೆ ಅದು ಸೋಷಿಯಲ್ ಮೀಡಿಯಾದಲ್ಲಿ ಟ್ರೋಲ್ ಆಗ್ಬೋದಾಗ್ಲಿ, ನಮ್ಮ ಪಾರ್ಟಿಯಲ್ಲಿ ನಮ್ಮ ಅಧ್ಯಕ್ಷರು ವಿಜೇಂದ್ರ ಅವರೇ ಆಲ್ರೆಡಿ ನಮ್ಮ ಇಷ್ಟರಲ್ಲಿ ಅಂದ್ರೆ ಆಲ್ರೆಡಿ ಇವತ್ತು ಡೆಲ್ಲಿಗೆ ಹೋಗಿದ್ದಾರೆ ಅಂತ ತಿಳ್ಕೊಂಡಿದ್ದೀನಿ. ಬಹುಶಃ ಅವ್ರಿಗೆ ಮುಂದುವರಿಸಂತ ಕೆಲಸ ಮಾಡ್ತಾರೆ. ಸರ್ ನಿಮ್ಗೆ ಆಸಕ್ತಿ ಇದೇನೇ ಇಲ್ಲ ಸರ್? ಅಂದ್ರೆ ಪಾರ್ಟಿ ಒಂದು ಸಾರಿ ನ್ಯಾಷನಲ್ ಪಾರ್ಟಿ ಅಧ್ಯಕ್ಷರು ಇದ್ದ ಮೇಲೆ ಬಹಳ ಮನಸ್ಸಿಗೆ ಆಸಕ್ತಿ ಇದ್ರೆ ಕೂಡ ಪಾರ್ಟಿ ತೀರ್ಮಾನ ತಗೊಂಡ್ಮೇಲೆ ಅವರೇ ಅಧ್ಯಕ್ಷರಾಗೋದು. ಬರೀ ಬಳ್ಳಾರಿ ಜಿಲ್ಲೆ MLA-ಗಳೆಲ್ಲ DK ಶಿವಕುಮಾರ್ ಜೊತೆಗೆ ಇನ್ನ ರಿಸೈನ್ ಕೊಡೋದಕ್ಕಿಂತ ಮುಂಚೆ ಹೂಗುಚ್ಚ ಇಟ್ಕೊಂಡು ನಿಂತಿದ್ದಾರೆ. ಅವ್ರ ಫೋಟೋ ಇಟ್ಕೊಂಡು ಅಧಿಕಾರಕ್ಕೆ ಬಂದಿರೋದು ಬಳ್ಳಾರಿ ಜಿಲ್ಲೆಯಲ್ಲಿ. ಯಾಕಂದ್ರೆ ಬಹಳ ದೊಡ್ಡ ಸಮುದಾಯ ನಮ್ಮ ಬಳ್ಳಾರಿ ಜಿಲ್ಲೆ ಇದ್ದದ್ದು. ಸಿದ್ದರಾಮಯ್ಯ ಅವ್ರ ಫೋಟೋ ಇಟ್ಕೊಂಡು ಏನು ಅಧಿಕಾರಕ್ಕೆ ಬಂದಿದ್ದಾರಲ್ಲ ಎಲ್ಲ ಜಿಲ್ಲೆ MLA-ಗಳು ರಿಸೈನ್ ಮಾಡೋಂಥ ಟೈಮಲ್ಲಿ ಸಿದ್ದರಾಮಯ್ಯ ಜೊತೆಗೆ 1% ನೋವು ಇರ್ಲಾರ್ದಂಗೆ ಹೂಗಿಟ್ಕೊಂಡು ನಾನು ಮಂತ್ರಿ ಅಂತ ನಿಂತ್ಬಿಟ್ಟಿದ್ದಾರೆ. ಅವಾಗ ನಾಯಕರು ಈ ಭಾಗದಲ್ಲಿ ಜನಾಂಗ ದೊಡ್ಡ ಮಟ್ಟದಲ್ಲಿ ಇದ್ದಂತ ನಾಯಕರು ಜನಾಂಗನ ಇಟ್ಕೊಂಡು ಏನ್ ಕಾಂಗ್ರೆಸ್ ಸರ್ಕಾರ ಇವತ್ತು ಈ MLA-ಗಳು ಗೆದ್ದು ಬಂದಿದಾರಲ್ಲ, ಇವತ್ತು ಅವ್ರು ಇಳಿಯಂತ ಟೈಮಲ್ಲಿ ಒಂದು ಸಣ್ಣ ನೋವು ಕೂಡ ಇರ್ಲಾರ್ದಂಗೆ ನಗತಾ ಹೂಗುಚ್ಕೊಡಂತ ಕೆಲಸ ನಾವೇ ನೋಡಿದೀವಿ. ಇದೆಲ್ಲ ನಾವ್ ಹೇಳೋದಲ್ಲ, ಅವ್ರ ಗ್ರೂಪ್ಗಳಲ್ಲಿ ಆಗ್ತಿದ್ದಾರೆ. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.